ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 6ನೇ ತರಗತಿಯ ಮೊದಲನೇ ಪೂರಕ ಪಾಠವಾದಂತಹ ನಾಟ್ಯ ಕಲಾ ದುರಂದರ ಮೊಹಮ್ಮದ್ ಫೀರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಾಟ್ಯ ಕಲಾ ದುರಂದರ ಮೊಹಮ್ಮದ್ ಫೀರ್ ಅವರು ರಂಗಭೂಮಿಯ ಪ್ರಸಿದ್ಧ ನಟರಾಗಿರ್ತಾರೆ. ರಂಗಭೂಮಿ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ. ವೇದಿಕೆಯಲ್ಲಿ ಪ್ರೇಕ್ಷಕರ ಮುಂದೆ ನಟರು ಬಣ್ಣ ಹಚ್ಚಿಕೊಂಡು ವಿಭಿನ್ನ ವಿಷಯಗಳ ನಾಟಕಗಳನ್ನು ಪ್ರದರ್ಶಿಸುತ್ತಾರೆ. ನಾಟಕದಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ಕಾಣಬಹುದು. ಸಾಮಾಜಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಹಾಗೂ ಹಾಸ್ಯ ಮಿಶ್ರಿತ ನಾಟಕಗಳನ್ನು ನಾವು ಕಾಣಬಹುದಾಗಿದೆ. ಈ ನಾಟಕಗಳು ಮನರಂಜನೆಯ ಜೊತೆಗೆ ಸಾಮಾಜಿಕ ಒಂದು ಪ್ರಜ್ಞೆಯನ್ನು ಸಹ ಜನರಲ್ಲಿ ಮೂಡಿಸಲು ಸಹಕಾರಿಯಾಗುತ್ತವೆ. ನಮ್ಮ ಚಲನಚಿತ್ರ ರಂಗದ ಪ್ರಸಿದ್ಧ ಖ್ಯಾತ ನಟ ನಟಿಯರಾಗಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಇರಬಹುದು, ಪಂಡರಿಬಾಯಿ, ನರಸಿಂಹರಾಜು, ಅಶ್ವಥ್, ಕಲ್ಯಾಣ್ ಕುಮಾರ್ ಇವರೆಲ್ಲನೂ ಸಹ ರಂಗಭೂಮಿಯ ಕಲಾವಿದರೇ ಆಗಿದ್ದು, ನಂತರ ಅವರು ಚಲನಚಿತ್ರರಂಗದ ಪ್ರಸಿದ್ಧ ನಾಯಕ ನಟರಾಗಿರ್ತಕ್ಕಂಥದ್ದು. ಈ ದಿನ ನಾವು ನಾಟ್ಯ ಕಲಾ ದುರಂದರ ಮೊಹಮ್ಮದ್ ಫೀರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸವಿದೆ. ಜನಪದ ಗೀತೆ, ಕಥೆಗಳು, ಲಾವಣಿ ಹಾಗೂ ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ಅಂದರೆ ಮಾತಿನ ಮೂಲಕ ತಲುಪಿಸುತ್ತಾ ಬಂದಿವೆ. ಅಂದರೆ ಜನಪದ ಗೀತೆಗಳು, ಕಥೆಗಳು, ಲಾವಣಿಗಳು ಹಾಗೂ ರಂಗಭೂಮಿ ಅಂದರೆ ನಾಟಕ ಭೂಮಿ ಇವೆಲ್ಲನೂ ಸಹ ನಮ್ಮ ಒಂದು ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ಅಂದರೆ ಮಾತಿನ ಮೂಲಕ, ಭಾಷೆಯ ಮೂಲಕ ತಲುಪಿಸುತ್ತಾ ಬಂದಿವೆ. ಪುರಾಣ, ಇತಿಹಾಸ ಮುಂತಾದ ಪ್ರಸಿದ್ಧವಾದ ಸಾಹಿತ್ಯವನ್ನು ಮನರಂಜನೆಯ ಜೊತೆಗೆ ರವಾನಿಸುವ ಕಾರ್ಯವನ್ನು ರಂಗಭೂಮಿ ವಹಿಸಿಕೊಂಡಿದೆ. ಪುರಾಣ ಕಥೆಗಳಿರ್ಬೋದು ಮತ್ತು ಇತಿಹಾಸದಲ್ಲಿ ನಡೆದಂತಹ ಘಟನೆಗಳು ಮುಂತಾದ ಪ್ರಸಿದ್ಧವಾದಂತಹ ಒಂದು ಸಾಹಿತ್ಯವನ್ನು ಮನೋರಂಜನೆಯ ಒಂದು ಜೊತೆಗೆ ರವಾನಿಸುವ ಒಂದು ಕಾರ್ಯವನ್ನು, ಮನೋರಂಜನೆಯ ಮೂಲಕ ಜನರಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ರಂಗಭೂಮಿ ವಹಿಸಿಕೊಂಡಿದೆ. ಶ್ರಾವ್ಯ ದೃಶ್ಯ ಸಾಧನವಾದ ರಂಗಭೂಮಿಯ ಪಾತ್ರಗಳು ಬಹುಬೇಗನೆ ಜನರನ್ನು ತಲುಪುತ್ತವೆ. ಶ್ರಾವ್ಯ ಅಂದರೆ ಕೇಳಿಸಿಕೊಳ್ಳುವಂಥದ್ದು, ದೃಶ್ಯ ಅಂದರೆ ನೋಡುವಂಥದ್ದು ಅಲ್ವಾ. ಕೇಳಿಸಿಕೊಳ್ಳುವ ಮತ್ತು ನೋಡುವ ಎರಡೂ ಒಂದು ಸಾಧನವಾದಂತಹ ರಂಗಭೂಮಿಯ ಒಂದು ಪಾತ್ರಗಳು ಜನರನ್ನ ಬಹುಬೇಗನೆ ತಲುಪುತ್ತವೆ. ರಂಗಭೂಮಿಯ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡುಪಾಗಿರಿಸಿದ್ದಾರೆ. ಅಂತಹ ಮಹಾನ್ ಕಲಾವಿದರ ಪಟ್ಟಿಯಲ್ಲಿ ಮೊಹಮ್ಮದ್ ಫೀರ್ ಅವರು ಸಹ ಒಬ್ಬರಾಗಿದ್ದಾರೆ. ಮೊಹಮ್ಮದ್ ಫೀರ್ ಕನ್ನಡ ವೃತ್ತಿ ರಂಗಭೂಮಿಯ ಪ್ರಸಿದ್ಧ ನಟ. ಅಂದರೆ ಈ ಮೊಹಮ್ಮದ್ ಫೀರ್ ಅವರು ಕನ್ನಡ ವೃತ್ತಿ ರಂಗಭೂಮಿಯ ಪ್ರಸಿದ್ಧ ನಟರಾಗಿದ್ದಾರೆ. ಇವರು ಮೈಸೂರಿನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಪೈಲ್ವಾನ್ ಮೊಹಿಯುದ್ದೀನ್, ತಾಯಿಯ ಹೆಸರು ಮುಬಾರಕ್ ಬಿ. ತಂದೆ ತಾಯಿಯರನ್ನ ಬಾಲ್ಯದಲ್ಲಿಯೇ ಕಳೆದುಕೊಂಡ ಇವರು ಅನಂತರ ಸೋದರ ಮಾವನ ಆಶ್ರಯದಲ್ಲಿ ಬೆಳೀತಾರೆ. ತಮ್ಮ ತಂದೆ ತಾಯಿಯನ್ನ ಚಿಕ್ಕಂದಿನಲ್ಲೇ ಕಳೆದುಕೊಂಡಂತಹ ಮೊಹಮ್ಮದ್ ಫೀರ್ ಅವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಇವರು ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಓದುತ್ತಿರುವಾಗಲೇ ನಾಟಕದಲ್ಲಿ ಅಭಿರುಚಿ ಹತ್ತಿತು. ಇವರು ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರಿಗೆ ನಾಟಕದಲ್ಲಿ ಅಭಿರುಚಿ ಹತ್ತುತ್ತೆ. ನಾಟಕದಲ್ಲಿ ಆಸಕ್ತಿ ಇವರಿಗೆ ಹೆಚ್ಚಾಗುತ್ತೆ. ಹಾಗಾಗಿ ಅವಕಾಶ ದೊರೆತಾಗಲೆಲ್ಲ ತಪ್ಪದೆ ನಾಟಕಗಳನ್ನು ನೋಡುತ್ತಿದ್ದ ಇವರ ಮೇಲೆ ವರದಾಚಾರ್ಯ ಕೃಷ್ಣಮೂರ್ತಿರಾವ್, ಬಳ್ಳಾರಿ ರಾಘವ ಅವರ ಪ್ರಭಾವವಾಯಿತು. ಅಂದರೆ ಇವರಿಗೆ ಸಮಯ ಸಿಕ್ಕಾಗಲೆಲ್ಲ ಏನು ಮಾಡ್ತಾ ಇದ್ರು, ತಪ್ಪದೆ ನಾಟಕಗಳನ್ನು ನೋಡ್ತಾ ಇದ್ರು. ಮತ್ತು ಇವರ ಮೇಲೆ ವರದಾಚಾರ್ಯ, ಕೃಷ್ಣಮೂರ್ತಿರಾವ್, ಬಳ್ಳಾರಿ ರಾಘವ ಮುಂತಾದವರ ಪ್ರಭಾವ ಆಗುತ್ತೆ. ನಾಟಕದ ಒಂದು ಗೀಳಿನಿಂದಾಗಿ ವಿದ್ಯಾಭ್ಯಾಸ ಕುಂಠಿತಗೊಳ್ಳುತ್ತೆ. ಯಾವಾಗ ಇವರಿಗೆ ನಾಟಕಗಳ ಬಗ್ಗೆ ಆಸಕ್ತಿ ಹೆಚ್ಚಾಯಿತೋ ಆಗ ಇವರ ವಿದ್ಯಾಭ್ಯಾಸ ಏನಾಯಿತು, ಕುಂಠಿತ ಆಗುತ್ತೆ. ಅಂದರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ.
ನಂತರ ಇವರು 1915ರಲ್ಲಿ ಮೈಸೂರಿನಲ್ಲಿಯೇ ಇದ್ದಂತಹ ಗಿರಿಧರ ಲಾಲ್ ಕಂಪನಿ ಪ್ರವೇಶಿಸುವ ಮೂಲಕ ಇವರು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಅಂದರೆ ಇವರು ಮೈಸೂರಿನಲ್ಲಿ ಇದ್ದಂತಹ ಗಿರಿಧರ ಲಾಲ್ ಅನ್ನುವಂತಹ ಕಂಪನಿಯನ್ನ ಪ್ರವೇಶಿಸುವ ಮೂಲಕ ರಂಗಭೂಮಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ 1915ರಲ್ಲಿ. ರಂಗಭೂಮಿಗೆ ಪಾದಾರ್ಪಣೆ ಮಾಡಿದಂತಹ ಇವರು ಅಭಿನಯಿಸಿದ ಮೊದಲ ನಾಟಕ ಕೃಷ್ಣಲೀಲಾ ಅನ್ನುವಂತಹ ನಾಟಕ. 1920ರಲ್ಲಿ ಫೀರ್ ಅವರು ಈ ಸಂಸ್ಥೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ. 1920ರಲ್ಲಿ ಫೀರ್ ಅವರು ಮೈಸೂರಿನಲ್ಲಿರ್ತಕ್ಕಂತಹ ಗಿರಿಧರ ಲಾಲ್ ಕಂಪನಿಯನ್ನ ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ. ಮೊಹಮ್ಮದ್ ಫೀರ್ ಅವರು ಬೆಂಗಳೂರಿಗೆ ಹೋಗಿ ಗುರುಕಾರ್ ಕಂಪನಿ ಎಂದು ಪ್ರಸಿದ್ಧವಾದ ನಟ ಭಯಂಕರ ಗಂಗಾಧರ ರಾಯರ ಭಾರತ ಜನಮನೋಲ್ಲಾಸಿನಿ ನಾಟಕ ಕಂಪನಿಯನ್ನ ಸೇರ್ತಾರೆ. ಇಲ್ಲಿ 8 ವರ್ಷಗಳ ಕಾಲ ಅವರು ದುಡಿತಾರೆ, ಅಂದರೆ ಕೆಲಸವನ್ನ ಮಾಡ್ತಾರೆ. ಈ ಕಂಪನಿಯಲ್ಲಿರುವಾಗಲೇ ಕಾಳಿದಾಸ ಅನ್ನುವಂತಹ ನಾಟಕದಲ್ಲಿ ಕುರುಬ, ಸುಧಾರಮೆಯಲ್ಲಿ ಕಳ್ಳ, ಪ್ರಭಾಮಣಿಯಲ್ಲಿ ವಿರೋಚನ, ಸುಭದ್ರಾದಲ್ಲಿ ಬ್ರಾಹ್ಮಣ ಇಂತಹ ಹಾಸ್ಯ ಪಾತ್ರಗಳನ್ನು ಇವರು ನಟನೆ ಮಾಡ್ತಾರೆ. ಬರಬರುತ್ತಾ ಫೀರ್ ಅವರು ಕಂಪನಿಯ ನಟರಾಗಿ ಅಷ್ಟೇ ಅಲ್ಲದೆ ಆ ಕಂಪನಿಯ ಸಲಹೆಗಾರರಾಗಿ, ಕಾರ್ಯದರ್ಶಿಯಾಗಿ, ಸ್ಟೇಜ್ ಮ್ಯಾನೇಜರ್ ಆಗಿ, ಕೊನೆಗೆ ಕಂಪನಿಯ ಮ್ಯಾನೇಜರ್ ಆದರು. ಅಂದರೆ ಮೊದಲು ಇವರಿಗೆ ಹಾಸ್ಯ ಪಾತ್ರಗಳು ದೊರೆಯುತ್ತವೆ. ನಂತರ ಅವರು ಈ ಕಂಪನಿಯ ನಟರಾಗಿ ಅಷ್ಟೇ ಅಲ್ಲದೆ ಆ ಕಂಪನಿಯ ಸಲಹೆಗಾರರಾಗಿ, ಅಂದರೆ ಭಾರತ ಜನಮನೋಲ್ಲಾಸಿನಿ ಅನ್ನುವಂತಹ ನಾಟಕ ಕಂಪನಿಯ ಸಲಹೆಗಾರರಾಗಿ, ಕಾರ್ಯದರ್ಶಿಯಾಗಿ, ಸ್ಟೇಜ್ ಮ್ಯಾನೇಜರ್ ಆಗಿ, ಕೊನೆಗೆ ಕಂಪನಿಯ ಮ್ಯಾನೇಜರ್ ಸಹ ಆಗ್ತಾರೆ. ಈ ರೀತಿ ಮೊಹಮ್ಮದ್ ಫೀರ್ ಅವರು ಹಂತ ಹಂತವಾಗಿ ಬೆಳೀತಾ ಬರ್ತಾರೆ. ನಂತರ ಕೆಲವು ಸಹನಟರ ಸಹಕಾರದಿಂದ 1932ರಲ್ಲಿ ಚಂದ್ರಕಲಾ ನಾಟಕ ಮಂಡಳಿಯನ್ನ ಅವರು ಸ್ವತಃ ಸ್ಥಾಪಿಸ್ತಾರೆ. ಇವರು ಸ್ವತಃ 1932ರಲ್ಲಿ ತಮ್ಮ ಸಹನಟರ ಸಹಕಾರದಿಂದ ಚಂದ್ರಕಲಾ ನಾಟಕ ಮಂಡಳಿ ಅನ್ನುವಂತಹ ಕಂಪನಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. 5.5 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಈ ಸಂಸ್ಥೆ ಫೀರ್ ಅವರ ನೇತೃತ್ವದಲ್ಲಿ ಸಾಧಿಸಿದ ಕಲಾಸಿದ್ಧಿ ಅಸಾಮಾನ್ಯ. ಅಂದರೆ ಚಂದ್ರಕಲಾ ನಾಟಕ ಮಂಡಳಿ ಸುಮಾರು 5.5 ವರ್ಷಗಳ ಕಾಲ ಅಸ್ತಿತ್ವದಲ್ಲಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಫೀರ್ ಅವರ ಒಂದು ನೇತೃತ್ವದಲ್ಲಿ ಸಾಧಿಸಿದಂತಹ ಕಲಾಸಿದ್ಧಿ ಅಸಾಮಾನ್ಯ ಅಂತಲೇ ಹೇಳಬಹುದು. ಯಾಕೆ ಅಂದರೆ ಈ ಕಂಪನಿಯ ಮೊದಲ ಪ್ರಯೋಗ ದ್ವಿಜೇಂದ್ರ ಲಾಲ್ ರಾಯರ ಶಾ ಜಹಾನ್ ಪ್ರಚಂಡ ಜನಪ್ರಿಯತೆ ಪಡೆಯಿತು. ಈ ಕಂಪನಿಯಲ್ಲಿ ಹಾಡಿದಂತಹ ಮೊದಲ ನಾಟಕ ಶಾಹ ಜಹಾನ್ ಅನ್ನುವಂಥದ್ದು. ದ್ವಿಜೇಂದ್ರ ಲಾಲ್ ರಾಯರು ರಚಿಸಿರ್ತಕ್ಕಂತಹ ಶಾಹ ಜಹಾನ್ ಅನ್ನುವಂತಹ ನಾಟಕ ಪ್ರಚಂಡ ಜನಪ್ರಿಯತೆನ ಪಡೆಯುತ್ತೆ, ಅಂದರೆ ಹೆಚ್ಚು ಪ್ರಖ್ಯಾತಿಯನ್ನ ಇದು ಪಡ್ಕೊಳ್ಳುತ್ತೆ. ಒಂದೇ ನಾಟಕ 9 ದಿನಗಳ ಸತತ ಪ್ರದರ್ಶಿತವಾದ ಕೀರ್ತಿ ಇದರದಾಯಿತು. ನೋಡಿ ಎಷ್ಟೊಂದು ಜನಪ್ರಿಯತೆ ಪಡ್ಕೊಂಡಿತ್ತು ಅಂದರೆ, ಒಂದು ನಾಟಕ ಒಂದಿನ ಮಾತ್ರ ಹಾಡ್ತಾ ಇದ್ರು, ಆದರೆ ಈ ಶಹಜಹಾನ್ ಅನ್ನುವಂತಹ ನಾಟಕ 9 ದಿನಗಳ ಕಾಲ ಸತತವಾಗಿ ಪ್ರದರ್ಶಿತವಾದಂತಹ ಒಂದು ಕೀರ್ತಿ ಈ ಒಂದು ನಾಟಕಕ್ಕೆ ಸಲ್ಲುತ್ತೆ. ಅದೇ ರೀತಿ HLN ಸಿಂಹ ನಿರ್ದೇಶಕರಾದಂತಹ ಇವರು ಸಂಸಾರ ನೌಕೆ 1932ರಲ್ಲಿ HLN ಸಿಂಹ ಅವರ ಸಂಸಾರ ನೌಕೆ ಅನ್ನುವಂತಹ ಒಂದು ನಾಟಕ, ಪುಟ್ಟಸ್ವಾಮಯ್ಯನವರ ಗೌತಮ ಬುದ್ಧ ಅನ್ನುವಂತಹ ನಾಟಕ 1934ರಲ್ಲಿ ಮುಂತಾದ ಹೊಸ ಬಗೆಯ ನಾಟಕಗಳನ್ನು ಈ ಒಂದು ಚಂದ್ರಕಲಾ ಮಂಡಳಿ ಆಡುತ್ತೆ. ಈ 3 ವಿಶಿಷ್ಟ ನಾಟಕಗಳಲ್ಲದೆ ಅಂದರೆ ಶಾಜಹಾನ್, ಸಂಸಾರ ನೌಕೆ, ಗೌತಮ ಬುದ್ಧ ಈ 3 ವಿಶಿಷ್ಟ ನಾಟಕಗಳು ಅಲ್ಲದೆ ಇದರ ಜೊತೆಗೆ ಪ್ರಭಾಮಣಿ ವಿಜಯ, ವೀರಸಿಂಹ ಚರಿತ್ರೆ, ಸದಾರಮೆ, ಸುಭದ್ರಾ ಪರಿಣಯ ಮೊದಲಾದ ನಾಟಕಗಳು ಸಹ ಈ ಮಂಡಳಿಯ ನಾಟಕಗಳಾದವು. ಅಂದರೆ ಇನ್ನೂ ಹಲವಾರು ನಾಟಕಗಳನ್ನು ಈ ಮಂಡಳಿಯಲ್ಲಿ ಹಾಡ್ತಾರೆ.
ಸಂಸಾರ ನೌಕಾ ಅನ್ನುವಂತಹ ಒಂದು ಚಿತ್ರದಲ್ಲಿ ನಾಟಕದಲ್ಲಿ ಸುಂದರ ಅನ್ನುವಂತಹ ಪಾತ್ರವನ್ನು ಮಾಡ್ತಾರೆ. ಶಾಜಹಾನ್ ನಾಟಕದಲ್ಲಿ ದಾರಾ ಅನ್ನುವಂತಹ ಪಾತ್ರವನ್ನು ಮಾಡ್ತಾರೆ. ಗೌತಮ ಬುದ್ಧದಲ್ಲಿ ಗೌತಮ ಈ ಒಂದು ಪಾತ್ರಗಳನ್ನು ಅಭಿನಯಿಸಿ ವಿಶೇಷ ಖ್ಯಾತಿಗೆ ಅವರು ಪಾತ್ರರಾಗ್ತಾರೆ. ಅಂದರೆ ಮೊಹಮ್ಮದ್ ಫೀರ್ ಅವರು ವಿಶೇಷ ಖ್ಯಾತಿಗೆ ಪಾತ್ರರಾಗಿ ಈ ಒಂದು ಫೀರ್ ಅವರ ಹೆಸರು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು. ಅಂದರೆ ಅವರ ಹೆಸರು ಅಚ್ಚಳಿಯದ ರೀತಿಯಲ್ಲಿ ನಮ್ಮ ಇತಿಹಾಸದಲ್ಲಿ, ಅಂದರೆ ರಂಗಭೂಮಿಯ ಒಂದು ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಯೋಕ್ಕೆ ಕಾರಣ ಏನಪ್ಪ ಅಂದರೆ ಸಂಸಾರದಲ್ಲಿ ಸುಂದರ, ಶಾಜಹಾನ್ ನಾಟಕದಲ್ಲಿ ದಾರಾ, ಗೌತಮ ಬುದ್ಧದಲ್ಲಿ ಗೌತಮ ಅನ್ನುವಂತಹ ಪಾತ್ರಗಳು ಅಪ್ರತಿಮವಾಗಿ ಅವರು ಅಭಿನಯಿಸಿರ್ತಕ್ಕಂತಹ ಕಾರಣ ಅವರ ಹೆಸರು ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು. ವರದಾಚಾರ್ಯ ರಾಘವರ ಅನಂತರ, ಅಂದರೆ ವರದಾಚಾರ್ಯ ಮತ್ತು ರಾಘವ ಇವರು ಅಪ್ರತಿಮ ರಂಗಭೂಮಿಯ ಕಲಾವಿದರಾಗಿರ್ತಾರೆ. ಇವರ ನಂತರ ರಂಗಾಭಿನಯ ಕಲೆ ಪ್ರಖರವಾದದ್ದು ಫೀರ್ ಅವರಿಂದಲೇ ಎಂದರೆ ಅತಿಶಯೋಕ್ತಿಯಲ್ಲ. ಅಂದರೆ ಇವರ ನಂತರ ಆ ಒಂದು ರಂಗಾಭಿನಯ ಕಲೆ ಪ್ರಖರವಾದದ್ದು, ಅಂದರೆ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ದು ಫೀರ್ ಅವರಿಂದಲೇ ಅಂದರೆ ತಪ್ಪಾಗಲಾರದು. ಕನ್ನಡ ರಾಘವ ಎಂದೇ ಪ್ರಸಿದ್ಧರಾದ ಫೀರ್ ಅವರಿಗೆ, ಅಂದರೆ ಫೀರ್ ಅವರು ಏನಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ, ಕನ್ನಡ ರಾಘವ ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಫೀರ್ ಅವರಿಗೆ 1935ರಲ್ಲಿ ಹುಬ್ಬಳ್ಳಿಯಲ್ಲಿ ಮುದವೀಡು ಕೃಷ್ಣರಾಯರ ನೇತೃತ್ವದಲ್ಲಿ ನಾಟ್ಯಕಲಾ ದುರಂಧರ ಪ್ರಶಸ್ತಿ ನೀಡಲಾಯಿತು. ಕನ್ನಡ ರಾಘವ ಅಂತೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂತಹ ಫೀರ್ ಅವರಿಗೆ 1935ರಲ್ಲಿ ಹುಬ್ಬಳ್ಳಿ ಅನ್ನುವಂತಹ ಸ್ಥಳದಲ್ಲಿ ಮುದವೀಡು ಕೃಷ್ಣರಾಯರ ಒಂದು ನೇತೃತ್ವದಲ್ಲಿ ನಾಟ್ಯಕಲಾ ದುರಂಧರ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಲಾಯಿತು. ಅಂದಿನಿಂದ ಮೊಹಮ್ಮದ್ ಫೀರ್ ಅವರನ್ನು ನಾಟ್ಯಕಲಾ ದುರಂಧರ ಮೊಹಮ್ಮದ್ ಫೀರ್ ಅನ್ನುವಂತಹ ಹೆಸರಿನಿಂದ ಕರೆಯಲಾಯಿತು. ಇವರು ಯಾವ ರೀತಿ ಇರ್ತಾರೆ, 5.5 ಅಡಿ ಎತ್ತರ. ಇವರ ಒಂದು ಉದ್ದ ಎಷ್ಟಿರುತ್ತೆ, 5.5 ಅಡಿ ಎತ್ತರದಲ್ಲಿ ಇವರು ಇರ್ತಾರೆ. ಅಷ್ಟು ಎತ್ತರ ಇವರು ಆಗಿರುತ್ತೆ. ವಿಶಾಲವಾದಂತಹ ಹಣೆಯನ್ನು ಹೊಂದಿರ್ತಾರೆ. ಅಗಲವಾದ ಕಣ್ಣುಗಳು, ಅಂದರೆ ಅಗಲವಾದ ನಯನಗಳನ್ನು ಇವರು ಹೊಂದಿರ್ತಾರೆ. ಇದರೆಲ್ಲರ ಒಂದು ಜೊತೆಗೆ ಆಕರ್ಷಕ ಧ್ವನಿ, ಅಂದರೆ ಎಲ್ಲರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಧ್ವನಿ ಫೀರ್ ಅವರದಾಗಿರುತ್ತೆ. ಅವರು ಸರಳವಾದಂತಹ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ತುಂಬ ಸರಳವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ದಕ್ಷ ಅಭಿನಯ ಹಾಗೂ ಧ್ವನಿಪೂರ್ಣ ಸಂಭಾಷಣಾ ವೈಖರಿ ಇವರ ನಾಟಕಗಳ ಜೀವಾಳ. ಇವರ ನಾಟಕಗಳು ಅಷ್ಟೊಂದು ಪ್ರಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂದರೆ ಇವರ ನಾಟಕದಲ್ಲಿ ದಕ್ಷ ಅಭಿನಯ ಇರುತ್ತೆ ಮತ್ತು ಧ್ವನಿಪೂರ್ಣ ಸಂಭಾಷಣೆ. ಇವರ ಒಂದು ಧ್ವನಿ ಎಲ್ಲರನ್ನ ಸೆಳೆದುಕೊಳ್ಳುವಂತಹ ಧ್ವನಿಯಾಗಿದ್ದು ಅವರ ಧ್ವನಿಪೂರ್ಣ ಸಂಭಾಷಣಾ ವೈಖರಿ, ಅವರು ಮಾತನಾಡುವಂತಹ ಒಂದು ರೀತಿ ಇವರ ಒಂದು ನಾಟಕಗಳ ಪ್ರಸಿದ್ಧಿಯನ್ನು ಪಡೆಯೋಕ್ಕೆ ಕಾರಣ ಆಗಿದ್ದಾವೆ. ಅಬ್ಬರದ ಸಂಗೀತ ಹಾಡುಗಳಿಂದ ಅನೇಕ ವೇಳೆ ನಾಟಕದ ಓಟಕ್ಕೆ ಕುಂದು ಬರುತ್ತದೆ ಎಂಬುದು ಇವರ ಅಭಿಪ್ರಾಯ. ಅಬ್ಬರದ ಒಂದು ಸಂಗೀತ, ಹೆಚ್ಚು ಮ್ಯೂಸಿಕ್ ಇರ್ತಕ್ಕಂತಹ ಮತ್ತು ಹಾಡುಗಳಿಂದ ಅನೇಕ ವೇಳೆ ನಾಟಕದ ಒಂದು ಓಟಕ್ಕೆ ಕುಂದು ಬರುತ್ತೆ, ಧಕ್ಕೆ ಆಗುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ ಆಗಿರುತ್ತೆ. ಸಂಗೀತ ಪ್ರಧಾನ ನಾಟಕಗಳ ಮಹತ್ವ ಕಡಿಮೆಯಾಗಿದ್ದಾಗ, ಜನಪ್ರಿಯತೆ ಕುಂದುತ್ತಿದ್ದಾಗ, ಅಂದರೆ ಯಾವಾಗ ಈ ಒಂದು ಸಂಗೀತ ಪ್ರಧಾನ ಸಂಗೀತವನ್ನು ಹೊಂದಿರತಕ್ಕಂತಹ ನಾಟಕಗಳ ಮಹತ್ವ ಕಡಿಮೆ ಆಗ್ತಾ ಬಂತೋ, ಅವುಗಳನ್ನು ಇಷ್ಟಪಡೋರ ಸಂಖ್ಯೆ ಯಾವಾಗ ಕಡಿಮೆ ಆಗ್ತಾ ಬಂತೋ ಆಗ ಸಾಹಿತ್ಯ ಮೌಲ್ಯವುಳ್ಳ, ಅಂದರೆ ಒಳ್ಳೆಯ ಒಂದು ಮೌಲ್ಯವನ್ನು ಹೊಂದಿರತಕ್ಕಂತಹ, ನೀತಿಗಳನ್ನು ಹೊಂದಿರತಕ್ಕಂತಹ ಗದ್ಯ ಕೃತಿಗಳು ಅಭಿನಯ ಯೋಗ್ಯ, ಅಂದರೆ ಗದ್ಯ ಕೃತಿಗಳಂದರೆ ಪಾಠಗಳನ್ನು ತಗೊಂಡು ಅವುಗಳನ್ನೇ ಅಭಿನಯ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನು ತೋರಿಸಿಕೊಟ್ಟಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತದೆ, ಮೊಹಮ್ಮದ್ ಫೀರ್ ಅವರಿಗೆ ಸಲ್ಲುತ್ತದೆ. ಈ ರೀತಿ ಮೊಹಮ್ಮದ್ ಫೀರ್ ಅವರು ರಂಗಭೂಮಿಯ ನಟರಾಗಿ ರಂಗಭೂಮಿಯನ್ನು ಬೆಳೆಸಿ, ರಂಗಭೂಮಿಯ ಒಂದು ಕಲೆಯನ್ನು ಉಳಿಸಿ ಬೆಳೆಸೋದಕ್ಕೆ ತಮ್ಮ ಒಂದು ಜೀವನವನ್ನೇ ಮುಡುಪಾಗಿರಿಸಿದ್ದಾರೆ ಅಂತ ನಾವು ಹೇಳಬಹುದು.
ವಂದನೆಗಳು.